ಏಪ್ರಿಲ್ 26ರಂದು ಮಧ್ಯಾಹ್ನ 12 ಗಂಟೆಗೆ ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಹಲವು ಸಾಧಕರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಒಕ್ಕೂಟದ ಗೌರವ ಅಧ್ಯಕ್ಷರಾದ ಬಸವರಾಜ ಮಾಳ್ಗೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವತ್ತಿನ ದಿವಸ ಸಾಧಕರಾದ ಶಶಿಕಲಾ ಮಾಳ್ಗೆ ಹಾಗೂ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಹಾಗೂ ಬಾಬುರಾವ್ ಕುಂಬಾರ ಅವರನ್ನ ಅಭಿನಂದಿಸಲಾಗುತ್ತಿದೆ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದವರಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರನ್ನ ಗೌರವಿಸುವ ಸದುದ್ದೇಶದಿಂದ ಈ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಸೀಮಿತವಲ್ಲ. ಅವರು ಬಡವರಿಗೆ, ದೀನದಲಿತರಿಗೆ, ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಿ ಮಹಾನ್ ನಾಯಕ ವ್ಯಕ್ತಿಯಾಗಿದ್ದಾರೆ. ಅವರು ನೀಡಿದ ಕೊಡುಗೆ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಪೌರಾಡಳಿತ ಹಾಗೂ ಹಜ್ ಖಾತೆಯ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ವಿಜಯಲಕ್ಷ್ಮಿ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದರ್ ಅವರು ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ಪ್ರೊಫೆಸರ್ ವಿಜಯಲಕ್ಷ್ಮಿ ಪಾಟೀಲ್ ಗಡ್ಡೆ ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಬಸವರಾಜ ಮಾಳ್ಗೆ ಮಾತನಾಡುವರು. ಸಂವಿಧಾನದ ಕಲಂ 340, 341, 342 ಶೋಷಿತ ಸಮುದಾಯಗಳ ವಿಮೋಚನಾ ಜೀವಾಳ ಎಂದು ಬಾಬಾ ಸಾಹೇಬರು ಹೇಳಿರುವಂತೆ ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ, ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಹಕ್ಕುಗಳನ್ನು ತಿಳಿದುಕೊಳ್ಳಲು ಸುಮಾರು 75 ವರ್ಷಗಳು ಬೇಕಾಯಿತು. ಇದಕ್ಕೆ ಶಿಕ್ಷಣದ ಕೊರತೆ ಮತ್ತು ಅರಿವಿನ ಕೊರತೆ ಇರಬಹುದು. ಆದರೆ ಇಂದು ಐಕ್ಯತೆಯಿಂದ ಹಕ್ಕುಗಳಿಗಾಗಿ ಹೋರಾಡುವ ಅವಶ್ಯಕತೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ದಲಿತ ಸಂಘಟನೆಯ ಒಕ್ಕೂಟದ, ಸಂವಿಧಾನ ಸಂರಕ್ಷಣಾ ಸಮಿತಿ, ಗೊಂಡಪರ ಸಂಘಟನೆಗಳ ಒಕ್ಕೂಟದ ಸಹಕಾರ ನೀಡುತ್ತಾ ಇದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸುಭಾಷ್ ಹಮಿಲಾಪುರ್, ಗೋವರ್ಧನ್ ರಾಠೋಡ್, ಬಾಬುರಾವ್ ಕುಂಬಾರ್, ಶಂಕರ್ರಾವ್ ಬಿರಾದರ್ ಹಾಗೂ ತಾನಾಜಿ ಸಾಗರ್ ಸೇರಿದಂತೆ ಇನ್ನಿತರರು ಇದ್ದರು. 30 ಏಪ್ರಿಲ್ವರೆಗೆ ನಡೀತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಹಿಂದುಳಿದ ವರ್ಗಗಳ ಜಾತಿ ಒಕ್ಕೂಟದ ವತಿಯಿಂದನೇ ಮಾಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಇಲ್ಲಿ ಮೇಲಿರ್ತಕ್ಕಂಥ ಮತ್ತು ಇನ್ನು ಕೆಲವರು ಬಂದಿಲ್ಲ. ಇವತ್ತು ಎಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ಪಾಸ್ ಮಾಡಿ ಸವಿತಾ ಸಮಾಜದಲ್ಲಿ ಸಭೆಯಾಗಿತ್ತು. ಆ ಸವಿತಾ ಸಮಾಜದಲ್ಲಿ ಸಭೆಯಾಗಿರ್ತಕ್ಕಂಥದ್ದು ನಿರ್ಣಯವನ್ನು ಪಾಸ್ ಮಾಡಿಕೊಂಡಾಗ ನಮ್ಮ ಸಂಘಯವರಿದ್ದರು, ಸುಭಾಷ್ ಅವರಿದ್ದರು, ಸಾಕಷ್ಟು ಜನ ನಮ್ಮ ಬಂಧುಗಳೆಲ್ಲ ಇದ್ದರು. ಇಲ್ಲಿ ಕೂರ್ತಕ್ಕಂಥ ತುಕಾರಾಮ್ ಅವರಿದ್ದರು, ನೀಲಿಕಟ್ಟಿಯವರಿದ್ದರು, ದಿನೇಯವರಿದ್ದರು, ನಮ್ಮ ಟಿಳೇಕರ್ ಅವರಿದ್ದರು. ಸಾಕಷ್ಟು ಜನರು ನಾವೆಲ್ಲ ಸೇರಿಕೊಂಡು ಒಂದು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ರಂಗಮಂದಿರದಲ್ಲಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವಿವತ್ತು ಪತ್ರಿಕಾ ಮೀಟಿಂಗನ್ನು ಕರೆದಿದ್ವಿ. ತಮಗೆಲ್ಲ ಗೊತ್ತಿರಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC ST ಗಳಿಗೆ ಮಾತ್ರ ಸೀಮಿತ ಅಲ್ಲ. ಈ ದೇಶದ ಕಾರ್ಮಿಕರು, ರೈತರಿಗೂ, ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಬೇಸ್ ಮೇಲೆ ಏನದಂದ್ರೆ ಕಾಕಾ ಕಾಲೇಲ್ಕರ್ ಕಮಿಷನ್ ಆಯಿತು, ಮಂಡಲ್ ಕಮಿಷನ್ ಆಯಿತು, ಹವನೂರ್ ಕಮಿಷನ್ ಆಯಿತು ಕರ್ನಾಟಕ ರಾಜ್ಯದಲ್ಲಿ, ವೆಂಕಟಸ್ವಾಮಿ ಕಮಿಷನ್ ಆಯಿತು, ಜಸ್ಟಿಸ್ ಚೆನ್ನಪ್ಪ ಕಮಿಷನ್ ಆಯಿತು. ಇವೆಲ್ಲ ಕಮಿಷನ್ಗಳು ಆಗಬೇಕಾದ್ರೆ ಆರ್ಟಿಕಲ್ 340 ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಸೊ ಇದು ಭಾರತೀಯ ಸಂವಿಧಾನದಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ ಇರ್ತಕ್ಕಂಥ ಮಾತು. ಸೊ ಅದರಲ್ಲಿ ನಾವು ಯಾರೂ ಹೋಗಿ ಕೇಳಿಲ್ಲ. ಇತ್ತೀಚಿನ ದಿನಗಳಲ್ಲಿ 10% ರಿಸರ್ವೇಷನ್ ಸಹಿತ ಯಾವ ಜಾತಿಯರೋ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಯಾರೂ ಒಂದು ಲೆಟ್ರ್ ಕೊಟ್ಟಿದ್ದಿಲ್ಲ, ಒಂದು ಅಪ್ಲಿಕೇಶನ್ ಕೊಟ್ಟಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು. ನಾವು ಸಹಿತ ಹಿಂದುಳಿದರಿಕೆಯನ್ನು ಗುರುತಿಸಿ ಹಿಂದುಳಿದ ಜಾತಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದನ್ನು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇದೆಲ್ಲ ಮನಗಂಡಿರ್ತಕ್ಕಂಥದ್ದು ನಾವು ಎಲ್ಲ ಸವಲತ್ತುಗಳನ್ನು 2A ಇರ್ಬೋದು, 3A ಇರ್ಬೋದು, 2B ಇರ್ಬೋದು, 3B ಇರ್ಬೋದು, ಕ್ಯಾಟಗರಿ 1 ಇರ್ಬೋದು, ಮತ್ತು ಮಂಡಲ್ ಕಮಿಷನಲ್ಲಿ 27% ಇರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ 27% ಇರ್ಬೋದು. ಇದು ಆರ್ಟಿಕಲ್ 340 ಇರ್ತಿದ್ದಿಲ್ಲ ಅಂದರೆ ನಾವು ಇವತ್ತಿನ ತಾರೀಕಿದಾಗ ನಾವು ಯಾವುದೇ ಕಾರಣಕ್ಕಿಂತ ಹಿಂದುಳಿದ ಜಾತಿಗಳಿಗೆ ಈ ಅವಕಾಶವನ್ನು ಸಿಗ್ತಿರಲಿಲ್ಲ ಅಂತಕ್ಕಂಥದ್ದು. ಇದು ಘಂಟಾಘೋಷವಾಗಿ ನಾವು ಎಲ್ಲರಿಗೂ ಸೇರಿ ಇದನ್ನು ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಈ ಸಂಬಂಧ ನಾವು ಏನು ಮಾಡಿದ್ದೀವಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರು, ದಲಿತರು ಅಂತಕ್ಕಂಥದ್ದು ನಾನು ಶಬ್ದ ಉಪಯೋಗ ಮಾಡೋಂಗಿಲ್ಲ. ಯಾಕೆ ಉಪಯೋಗ ಮಾಡಲಿಲ್ಲ? ದಲಿತರಲ್ಲಿ ನಾವು ಬಂದಿರ್ತೀವಿ.
ಸೊ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯಲ್ಲಿ ಒಂದೇ ಎರಡೇ ಜಾತಿಗೆ ಸೀಮಿತ ಅಂತಕ್ಕಂಥದ್ದಲ್ಲ. ಇದು ನಮ್ಮ ಜವಾಬ್ದಾರಿ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಇವತ್ತು ಜಗತ್ತು ನೆನೆಸ್ತಾ ಇದೆ. ಇವತ್ತಿನ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ 14th ಏಪ್ರಿಲ್ ಡಿಕ್ಲೇರ್ ಮಾಡಿರ್ತಕ್ಕಂಥ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗತ್ತು ಗುರುತಿಸಿದ ಮೇಲೆ ನಾವು ನೀವು ಗುರುತಿಸ್ತಕ್ಕಂಥದ್ದು ನಮ್ಮ ಇದು ಪರಮ ಕರ್ತವ್ಯ ಆಗ್ತದೆ, ಆದ್ಯ ಕರ್ತವ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಂಡಿದ್ವಿ. ಸೊ ಮೇಲೆ ಕುಳಿತಿರ್ತಕ್ಕಂಥವ್ರು ಇನ್ನೂ ಕೆಲವರು ಬಂದಿಲ್ಲ, ಎಲ್ಲರೂ ಸೇರಿಕೊಂಡು ನಾವೊಂದು ನಿರ್ಣಯಕ್ಕೆ ಬಂದಿದ್ವಿ. 26ನೇ ಏಪ್ರಿಲ್ ಶನಿವಾರದಂದು 12 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು. ಇದರ ಒಂದು ಈ ಪ್ರಯತ್ನ ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡೋದ್ರ ಜೊತೆಗೆ ಏನು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕಾಗ್ತದೆ ಅಂದರೆ, ಎಲ್ಲ ಹಿಂದುಳಿದ ಜಾತಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಈ ದೇಶದಲ್ಲಿ ಜಾತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಜಾತಿಗಳು ಜಾತಿ ಹೆಸರಿನ ಮೇಲೆ ಏನು ಶೋಷಣೆಗೊಳಗಾಗಿವೆ, ಈ ಶೋಷಣೆಯನ್ನು ಮುಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು 26ನೇ ಏಪ್ರಿಲ್ ಶನಿವಾರದಂದು ನಾವು ಏನದಂದ್ರೆ ಇದರಲ್ಲಿ ರಂಗಮಂದಿರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ನಾವು ಪ್ರಯತ್ನ ಪಟ್ಟ ಏನಾದರೂ ತಮಗೆಲ್ಲ ಕರೆದಿದ್ವಿ, ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಭಾಳ ಸಂತೋಷ ವಿಚಾರ. ಅದರಲ್ಲಿ ನಮ್ಮ ಬೀದರ್ನಲ್ಲಿ ಇನ್ನೊಂದು ಒಂದು ಕಾರ್ಯಕ್ರಮ ಇದೆ. ಏನು ಕಾರ್ಯಕ್ರಮ ಇದೆ ಅಂದರೆ ಅಭಿನಂದನಾ ಸಮಾರಂಭ. ಯಾರು 2A ಸರ್ಟಿಫಿಕೇಟ್ ತೊಗೋತಾರೆ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟೀಸಲ್ಲಿ ಬರ್ತಾರೆ, ಶಶಿಕಲಾ ಮಾಳ್ಗೆ ಅಂತ ಟೀಚರಾಗಿ ರಿಟೈರ್ ಆಗಿದ್ದಾರೆ, ಅವರು ಈ ಕಾರ್ಯಕ್ರಮಗಳಿಗೆ ಈ ಕೆಲಸಗಳಿಗೆ ಭಾಳಷ್ಟು ತಮ್ಮನ್ನೇ ತಾವು ಅರ್ಪಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ. ಜೊತೆಗೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು 25 ವರ್ಷ ಸಾರ್ಥಕ ಸೇವೆ ಮಾಡಿದ್ದಾರೆ. ಒಂದು 50 ವರ್ಷನೂ ಭಾಳ ಮಂದಿ ಮಾಡ್ತಾರೆ. ಸಾರ್ಥಕ ಸೇವೆ ಹೆಂಗಾಗಿದೆ ಅಂತಕ್ಕಂಥದ್ದು ನಾನು ಎಕ್ಸ್ಪ್ಲೇನ್ ಹೇಳಬೇಕಾದರೆ, ಇವತ್ತು ಮನ್ನಾಯಕೇಳಿ ಅಂತ ಊರಲ್ಲಿ ಹಾಸ್ಪಿಟಲ್ ತೆಗೆದು ಬಡವರಿಗೆ ಕನ್ಸೆಷನ್ ರೇಟ್ನಲ್ಲಿ ಆಪ್ರೇಷನ್ ಮಾಡಿ ನನಗೆ ಪ್ರತಿದಿನ ಒಂದೊಂದು ಆಪ್ರೇಷನ್ ಮಾಡ್ತಾರೆ. 10,000 ಕೊಟ್ಟರೆ ಸಾಕು, 3,000 ಕೊಟ್ಟರೆ ಸಾಕು, ಎಷ್ಟು ಕೊಟ್ಟರೆ ಸಾಕು. ಕೆಲವೊಂದು ಸರ್ತಿ ಅವರೇ ಏನದಂದ್ರೆ ಹಳ್ಳಿಗೆ ಹೋಗಿ ಕ್ಯಾಂಪ್ಗಳನ್ನು ಮಾಡಿ ಅವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಇಲಾಜನ್ನು ಮಾಡ್ತಕ್ಕಂಥ ಕೆಲಸವನ್ನು, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸೊ ನಾನು ಅದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಆ ಕಾರಣಕ್ಕೆ 25 ವರ್ಷ, ಭಾಳ ಮಂದಿ 50 ವರ್ಷ ಡಾಕ್ಟ್ರಿ ಮಾಡಿದವರು ಅಥವಾ ಬೇರೆ ಇಲಾಖೆಯಲ್ಲಿ ಅಥವಾ ಬೇರೆ ಇದರಲ್ಲಿ 50 ವರ್ಷ ಕೆಲಸ ಮಾಡಿದವರು ಅದಾರ. ಆದರೆ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಥವಾ ಬಡವರಿಗೆ ನಿಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ಅವಲೋಕನ ಮಾಡಿದಾಗ ಡಾಕ್ಟರ್ ಸೇಡಂಕರ್ ಅವರು 25 ವರ್ಷ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಸಹಿತ ನಾವು ಅಭಿನಂದಿಸಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರಿಗೂ ನಾವು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಕುಂಬಾರ ಸಮಾಜದಿಂದ ಬರ್ತಕ್ಕಂಥ ನಮ್ಮ ಬಾಬುರಾವ್ ಕುಂಬಾರ್ ಅವರಿಗೆ ಕರ್ನಾಟಕ ಸರ್ಕಾರ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಸಹಕಾರ ರತ್ನ ಪ್ರಶಸ್ತಿ ಇವತ್ತು ಒಂದು ಸಣ್ಣ ಸಮುದಾಯ, ಕುಮಾರ್ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸಣ್ಣ ಸಮುದಾಯವನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಇವಾಗ ಸಹಕಾರ ರತ್ನ ಕೊಟ್ಟಿದ್ದಂದಾಗ ಅದು ಹಿಂದುಳಿದ ಜಾತಿಗಳ ಒಕ್ಕೂಟದ ಒಂದು ಜವಾಬ್ದಾರಿ ಆಗ್ತದೆ. ಇವರಿಗೂ ಸಹಿತ ನಾವು ಅಭಿನಂದಿಸಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅವರಿಗೂ ಸಹಿತ ನಾವು ಬಾಬುರಾವ್ ಸರಿಗೂ ಸಹಿತ ನಾವು ಅಭಿನಂದನೆ ಮಾಡಲಿಕ್ಕೆ ನಾವು ತಯಾರಾಗಿ ನಿಂತಿದ್ದೇವೆ ಇವತ್ತಿನ ತಾರೀಕಿದಾಗ. ಸೊ ಇದೆಲ್ಲವನ್ನು ನೋಡಿದಾಗ ಅದರ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ನ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಸಮಯ ಕೊಟ್ಟಿದ್ದಾರೆ, ರಹೀಮ್ ಖಾನ್ ಸಾಹೇಬರು ಸಮಯ ಕೊಟ್ಟಿದ್ದಾರೆ. ಆಮೇಲೆ BK ಹರಿಪ್ರಸಾದ್ ಸಾಹೇಬರು ಹಿಂದುಳಿದ ಜಾತಿಗಳ ಒಕ್ಕೂಟದವನ್ನು ಕೆಲಸವನ್ನು ನೋಡಿ ನಮಗೆಲ್ಲ ಮಾತನಾಡಿಸಿ ಯಾವಾಗವಾಗ ನೀವು ಏನಾದರೂ ಇದ್ರ ಬಗ್ಗೆ ಕೇಳ್ರಿ, ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ ಚೀಫ್ ಗೆಸ್ಟ್ ಅಂತೇಳಿ ಅವರು ಬರ್ತಾ ಇದ್ದಾರೆ. ನಮ್ಮ ಯುವ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಸಾಹೇಬರು ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಲೋಕಲ್ಲಾಗಿ ಜಾಬ್ಶೆಟ್ಟಿ ಸಾಹೇಬರು, ಅಮೃತ್ ಚಿಮ್ಕೋಡ್ ಸಾಹೇಬರು, ಮತ್ತು ಡಾಕುಳಗಿಯವರು, ನಮ್ಮ ಅನಿಲ್ ಕುಮಾರ್ ಅವರು. ಸೊ ಇವರೆಲ್ಲರೂ ಮತ್ತು ವಿಶೇಷವಾದಂಥ ಉಪನ್ಯಾಸ ನೀಡಲಿಕ್ಕೆ ಜನವಾದಿ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಪಾಟೀಲ್ ಗಡ್ಡೆಯವರು ಅವರು ವಿಶೇಷವಾದ ಉಪನ್ಯಾಸವನ್ನು ಅಂಬೇಡ್ಕರ್ ಅವರು ಮತ್ತು ಮಹಿಳಾ ಸಮಾನತೆಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಪ್ರೊಫೆಸರ್ ವಿಜಯಲಕ್ಷ್ಮಿ ಅವರು ಗಡ್ಡೆಯವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನಿತರದ ಎಲ್ಲ ನಮ್ಮ ಸಮುದಾಯಗಳ ಅಧ್ಯಕ್ಷರುಗಳಿಗೆ ಇದರಲ್ಲಿ ನಾವು ಕಾರ್ಡಲ್ಲಿ ಹಾಕಿದ್ವಿ. ಎಲ್ಲ ಸಮುದಾಯಗಳ ಅಧ್ಯಕ್ಷರಿಗೆ ಅವರಿಗೆ ವಿಶೇಷವಾಗಿ ಥರ ಕರೆದಿದ್ದೀವಿ. ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಎಲ್ಲ ಮಹಾತ್ಮರ ಮತ್ತು ಎಲ್ಲ ಏನದಂದರೆ ನಮ್ಮ ಸೀನಿಯರ್ ಲೀಡರ್ಗಳು ಏನು ತ್ಯಾಗ ಬಲಿದಾನದ ಮೂಲಕ ಈ ಸ್ವಾತಂತ್ರ್ಯ ಆಗಿದೆ, ಅದನ್ನು ಸಹಿತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡಲಿಕ್ಕೆ. ಅದಕ್ಕೆ ನಮ್ಮ ಎಲ್ಲ ಸಂಘಟಕರೆಲ್ಲ ತಯಾರಾಗಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನು ನಾವು ಕಾರ್ಡಲ್ಲಿ ನಮೂದು ಮಾಡಿದ್ವಿ. ಆರ್ಟಿಕಲ್ ಸಂವಿಧಾನದ ಕಲಂ 340, 41, 341, 340 ಶೋಷಿತ ಸಮುದಾಯಗಳ ವಿಮೋಚನೆಯ ಜೇವಾಳ ಅಂತಕ್ಕಂಥ ಮಾತನ್ನು ತಲೆಗೆಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆವು. ದಯವಿಟ್ಟು ತಾವು ಇದನ್ನು ಎಲಾಬ್ರೇಟ್ ಆಗಿ ಮಾಡಿ ಸಮುದಾಯಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಯಾಕೆ ರಂಗಮಂದಿರದ ತುಂಬುತ್ತದೆ ಹೆಂಗೂ ನಮ್ಗೆ ಗ್ಯಾರಂಟಿ ಇದೆ. ಇನ್ನೂ ಏನಾದರೂ ತಮ್ಮ ಪತ್ರಿಕೆ ಮೂಲಕ
ಅಂದರೆ ಹಿಂದುಳಿದ ಜಾತಿಗಳ ಒಕ್ಕೂಟದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋದ್ರ ಮುಖಾಂತರ ತಾವೇನದು ತಮ್ಮ ಜವಾಬ್ದಾರಿಯನ್ನು ಪರಿಪೂರ್ಣ ಮಾಡ್ತಾ ಇದ್ದಿದ್ದು ನಮ್ಮ ಜವಾಬ್ದಾರಿ ಇದೆ, ನಾವು ಯಾರು ಮೇಲ್ಮನೆ ಮಾಡ್ತಾ ಇಲ್ಲಿದ್ದು ತಮ್ಮ ಜವಾಬ್ದಾರಿಯನ್ನು ಪರಿಪೂರ್ಣ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ತಮ್ಮ ಮುಖಾಂತರ ಮಾಧ್ಯಮ ಗೆಳೆಯರ ಮುಖಾಂತರ ನಾವು ಸಮುದಾಯಕ್ಕೆ ತಿಳಿಸ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ನಮೂದು ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟನ್ನು ಮಾಡಬೇಕು, ನಮಗೆ ಸಹಾಯವನ್ನು ಮಾಡಬೇಕಂತಕ್ಕಂಥ ವಿನಂತಿ ಮಾಡ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಸಹಕಾರಗೊಳ್ಳತಕ್ಕಂಥ ಈ 75 ವರ್ಷ ಗತಿಸಿದ ಮೇಲೆ ಬೀದರ್, ಅದು ಬಸವಭೂಮಿಯಿಂದ ಸೂಫಿ ಸಂತರ ನಾಡಿನಿಂದ ಹಿಂದುಳಿದ ರಾಜ್ಯ ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಪ್ರಪ್ರಥಮವಾಗಿ ಬಾಬಾ ಸಾಹೇಬರ ದೇಶದಲ್ಲಿ ಯಾರಿಗಾದರೆ ಒಂದು ಹಕ್ಕನ್ನು ಅವ್ರ ಜೀವನ ಸುಧಾರಣೆಗೆ ಒಂದು ಪ್ರಯತ್ನ ಪಟ್ಟಂತಹ ಮಹಾಪುರುಷರ ಜಯಂತಿಯನ್ನು ಮಾಡ್ತಕ್ಕಂಥದ್ದು ನಾನು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಿಂದ ಮತ್ತು ಸಂವಿಧಾನ ಸಂರಕ್ಷಣಾ ಸಂಘ ಮೊದಲು ಅವರಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಈ ಕಾರ್ಯ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಬಾರಿ ಅನೇಕ ಸಂಘಟನೆಗಳು ಅವರವರ ಕಾರ್ಯಾಲಯದಲ್ಲಿ ಎಲ್ಲೋ ಒಂದು ಫೋಟೋ ಹೂವಿನ ಹಾರ ಹಾಕಿ ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡಿ ಬರೋದು ಇದು ವಾಡಿಕೆ ಇದೆ. ಆದರೆ ಪ್ರಪ್ರಥಮವಾಗಿ ಏನಿವತ್ತು ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಇವತ್ತೊಂದು ಸಾವಿರಾರು ಜನವನ್ನು ಸೇರಿಸಿ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ನಿಜವಾಗಿಯೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ದರು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತ್ತು ಅದರ ವಿಶೇಷವಾಗಿ ಹಿಂದುಳಿದವರಿಗೆ ಒಕ್ಕೂಟಿದೆ. ಯಾಕಂದರೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆ ಇರೋದು OBC ಜನಸಂಖ್ಯೆ. ಅವರನ್ನು ಗುರಿಯಾಗಿಟ್ಕೊಂಡೆ ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮದು ಡಾಕ್ಟರ್ ಶೇಡಂಕರ್ ಅವರು, ಬಸವರಾಜ್ ಮಾಳ್ಗೆ ಅವರು, ನಮ್ಮ ಜಗನ್ನಾಥ್ ಸಲ್ಗಾರ್ ಅವರು, ಗೋವರ್ಧನ್ ರಾಠೋಡ್ರವರು, ಏನೋ ಅನೇಕ ಏನು ಹಿಂದುಳಿದ ವರ್ಗದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಒಂದು ವಿನೂತನ ವೈಚಾರಿಕ ವಿಚಾರಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದಿರಿ. ಅದಕ್ಕೆ ಸದಾ ನಾವು ಡಾಕ್ಟರ್ ಅಂಬೇಡ್ಕರ್ ಸೇನಾನಿಗಳು, ಭೀಮವಾದಿಗಳು, ದಲಿತ ಪರ ಸಂಘಟನೆಗಳು ನಿಮಗೆ ಚಿರಋಣಿಯಾಗಿರ್ತೇವೆ. ಮತ್ತು ಈ ಹೋರಾಟ ಈ ಜಯಂತಿಗೆ ಸೀಮಿತವಲ್ಲದೆ ಅವರ ವಿಚಾರಗಳನ್ನು ಬಾಬಾ ಸಾಹೇಬರು ಹಾಕ್ಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯಲಿಕ್ಕೆ ಈ ಒಂದು 26ನೇ ಏಪ್ರಿಲ್ ರಂಗಮಂದಿರದಲ್ಲಿ ಇದೊಂದು ಚಾಲನೆ ನೀಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ನಾವೆಲ್ಲರೂ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ. ಯಾಕೆಂದರೆ ನಿಜವಾಗಿಯೂ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ಕಲಂ 340, 41, 42 ಪ್ರಪ್ರಥಮವಾಗಿ ಈ OBC ಹಿಂದುಳಿದ ಜನರಿಗೆ ಕೊಟ್ಟ ಮೇಲೆ ಭಾಳ ಜನರು ಏನು ಮಾಡ್ತಾರಂದರೆ ಎಲ್ಲ ನಮ್ಮ OBC ಜನರಾಗಲಿ, ಅಲ್ಪಸಂಖ್ಯಾತ ಸಮುದಾಯ ಸಂಘಟನೆಗಳಾಗಲಿ, ಹೋರಾಟಗಾರರಾಗಲಿ ಬರೀ ಬಾಬಾ ಸಾಹೇಬರಿಗೆ ಒಂದೇ ಕಡೆ ಸೀಮಿತ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಎಂಬುದು, ರಿಸರ್ವೇಷನ್ ಎಂಬುದು. ಅದಕ್ಕಾಗಿ ಇವತ್ತು ನಾವು ಎಲ್ಲರ ಅಂಬೇಡ್ಕರ, ಮೊನ್ನೆ ರಂಗಮಂದಿರದಲ್ಲಿ ಒಂದು ಅದ್ಭುತವಾದಂಥ ನಾಟಕದ ಜೊತೆಯೊಂದಿಗೆ ನಾವು ಎಲ್ಲರ ಅಂಬೇಡ್ಕರ, ಅರಿವೇ ಅಂಬೇಡ್ಕರ ಎಂಬ ಒಂದು ಪರಿಕಲ್ಪನೆ ಇಟ್ಕೊಂಡು ಇವತ್ತು ನಾವು ಇಡೀ ಬೀದರ್ದಿಂದ ಈ ರಾಜ್ಯದ ಮೂಲೆ ಮೂಲೆಗೆ ಮತ್ತು ಭಾರತದ ಅನೇಕ ಕಡೆಗಳಲ್ಲಿ ಹಿಂದುಳಿದ ವರ್ಗದ ನಾಯಕರು ಸೇರಿಕೊಂಡು ಬಾಬಾ ಸಾಹೇಬರ ಚಿಂತನೆಗಳು ಹಿಂದೆಂದಿಗಿಂತೂ ಇವತ್ತು ಬಹಳ ಮುಖ್ಯವಾಗಿದೆ ಈ ಕಾಲಘಟ್ಟದಲ್ಲಿ. ಏಕೆಂದರೆ ಇವತ್ತು ಈ ಖಾಸಗೀಕರಣ, ಇವತ್ತು ರಿಸರ್ವೇಷನ್ ತೆಗೆದುಹಾಕೋದಾಗಲಿ, ಇವತ್ತು ಸಂವಿಧಾನದ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂತಹ ಈ ಕೇಂದ್ರ ಸರ್ಕಾರ ಇರ್ಬೋದು, ಮತ್ಯಾವುದೇ ಸಂವಿಧಾನಕ್ಕೆ ಹಾನಿ ಉಂಟು ಮಾಡುತ್ತಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಹಿಂದುಳಿದ ವರ್ಗದ ಒಕ್ಕೂಟದ ವತಿಯಿಂದ ಬಾಬಾ ಸಾಹೇಬರ ಜಯಂತಿ ಒಂದು ಅರ್ಥಪೂರ್ಣ ಜಯಂತಿ ಇದೆ. ಕುಣಿದು ಕುಪ್ಪಳಿಸುವುದು ಅದು ಎಲ್ಲ ಕಡೆ ಆಗ್ತಾನೆ ಇರ್ತದೆ. ಆದರೆ ಇದೊಂದು ಭಾಳ ಒಂದು ಅರ್ಥಪೂರ್ಣವಾಗಿ ಒಳ್ಳೆಯ ವೈಚಾರಿಕ ವಿಚಾರವಂತವರಿಗೆ ಕರೆಸಿ ಈ ಒಂದು ಬಸವಭೂಮಿ ಬೀದರ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿರುವುದು ನಾನಂತೂ ನನಗೂ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾವು ಕಳೆದ 3 ದಶಕಗಳ ಹೆಚ್ಚಾಗಿ ನಾವು ದಲಿತ ಚಳವಳಿಯಲ್ಲಿ ಬೀದರ್ದಲ್ಲಿ ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದವರು ನಮ್ಮ ಎಲ್ಲ ಕಾರ್ಯಕ್ರಮದಾಗ ಮುಖಂಡರುಗಳು ಭಾಗವಹಿಸ್ತಾ ಇದ್ದರು. ಆದರೆ ಇವತ್ತು ಇಡೀ ಸಮುದಾಯದ ಇದ್ದಂತಹ ಇವತ್ತು ಅದು ಕಂಬಾರ್ ಇರ್ಬೋದು, ಕುಂಬಾರ್ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಬಂಜಾರ ಸಮಾಜ ಇರ್ಬೋದು, ಅಟ್ಕರ್ ಸಮಾಜ ಇರ್ಬೋದು, ಅನೇಕ ಜಾತಿಗಳು ಉಪಜಾತಿಗಳು ಏನಿದ್ದು ಅವರೆಲ್ಲ ಸೇರಿಕೊಂಡು ಬಾಬಾ ಸಾಹೇಬರ ಅಂಬೇಡ್ಕರ ಈ ಒಂದು 134ನೇ ಜಯಂತಿ ಆಚರಣೆ ಮಾಡುತ್ತಿರುವುದು ಭಾಳ ವಾಸ್ತವ. ಮತ್ತು ಅದು ನಿಜವಾಗಿಯೂ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ
ಗೌರವ ಸಲ್ಲಿಸ್ತಕ್ಕಂತಹ ಮತ್ತು ಅವರ ಈ ಜನ್ಮದಿನದ ಮುಖಾಂತರ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು, ದೀನದಲಿತರು ಇವೆಲ್ಲ ಪ್ರಗತಿಪರ ಸಂಘಟನೆಗಳು ಕೈ ಜೋಡಿಸಿದಾಗ ಮಾತ್ರ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗಟ್ಟಿ ಉಳಿತದೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ಹಿಂದೆಂದಿಗಿಂತ ಇಂದಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಇದ್ರ ಬಗ್ಗೆ ಇತರ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯವಾಗಿದೆ, ಭಾಳ ಜರೂರಿ ಇದೆ. ಯಾಕಂದರೆ ಬರೀ ಅಂಬೇಡ್ಕರ್ ಇಲ್ಲ, ಅಣ್ಣ ಬಸವಣ್ಣನಿಗೂ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ, ಅಂಬೇಡ್ಕರ್ ಒಂದು ಗ್ರೂಪಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಹಾಗಲ್ಲ, ಅವರೆಲ್ಲ ಒಂದು ವಿಶಾಲವಾದಂಥ ಒಂದು ತಳಹದಿ ಮೇಲೆ ಕೆಲಸ ಮಾಡಿದಂಥವ್ರು. ಮತ್ತು ಈಗೇನು ರಾಜಕೀಯ ಸನ್ನಿವೇಶಗಳು ನಮ್ಮ ದೇಶದಲ್ಲವ, ಅಲ್ಲಿ ಈಗ ಹಿಂದುಳಿದ ವರ್ಗದವರಿಗೆ ಅರಿವು ಮೂಡಿಸೋದು ಭಾಳ ಜರೂರಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಾಡ್ಯಾರ ಇವರು ನಮ್ಮ ಮುಖಂಡರೆಲ್ಲ ಸೇರಿಕೊಂಡು, ವಿಶೇಷವಾಗಿ ಡಾಕ್ಟರ್ ರಾಜಶೇಖರ್ ಮಾಳ್ಗೆಯವರು ಮತ್ತು ದಲಿತ ಸಂಘಟನೆಗಳ ಒಂದು ಬೆಂಬಲ ಅದಲ್ಲ, ಎಂದೆಂದಿಗೂ ಅದ. ಹಿಂದೆ ಮಂಡಲ್ ಕಮಿಷನ್ ಚಳವಳಿನಲ್ಲಿ ಕೂಡ ನಾನು ನೋಡಿದೆ. ಮಂಡಲ್ ಕಮಿಷನ್ ಚಳವಳಿ ಇತರ ಹಿಂದುಳಿದ ವರ್ಗದವ್ರ ಸಲುವಾಗಿ ಮಾತ್ರ ಒಂದಿತ್ತು. ಆದರೆ ಆ ಚಳವಳಿಯಲ್ಲಿ ನಮಗೆಲ್ಲ ಅರಿವಿದ್ದಿಲ್ಲ, ನಮ್ಮ ಹಿಂದುಳಿದ ಜಾತಿಯವರಿಗೆ. ಆವಾಗೂ ಒಂದು ಮಿಸ್ಕನ್ಸೆಪ್ಷನ್ ಮಾಡಿಬಿಟ್ಟಿದ್ರು. SC/ST ಏನು 18% ಅದ, ಅದಕ್ಕೆ ಬೆಳೆಸಿ 27% ಮಾಡೋರ ಅನ್ನುವಂಥ ಒಂದು ಭ್ರಮೆ ಮೂಡಿಸಿಬಿಟ್ಟಿದ್ರು. ಅದರಿಂದ ಅನೇಕ ನಮ್ಮ ಹಿಂದುಳಿದ ವರ್ಗ ಜನ ಕೂಡ, ಹುಡುಗರು ಕೂಡ ಆ ರೀತಿ ಒಂದು ತಪ್ಪು ದಾರಿಗೆ ಹೋಗಿದ್ದಂಥ ಒಂದು ಇತಿಹಾಸ ಅದ. ಹಾಗೆ ಇವತ್ತಿನ ಕಾಲದಲ್ಲಿ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಜಾಗೃತಿ ಮೂಡಬೇಕಾಗ್ಯದ, ವಿಶೇಷವಾಗಿ ಇತರ ಹಿಂದುಳಿದ ವರ್ಗದವರು ಜರುಗಿದೆ. ಆ ಕೆಲಸಕ್ಕೆ ನಮ್ಮ ಸಮಾಜ ಆಗಲಿ ಮತ್ತು ಇತರೆ ಸಣ್ಣ ಸಣ್ಣ ಸಮಾಜದವರು ಕೂಡ ಒಗ್ಗೂಡಿಸುವ ಒಂದು ಕೆಲಸ ಶ್ಲಾಘನೀಯದ. ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ತನ್ಮನದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಎಲ್ಲ ಸಮಾಜದವ್ರು ಕೂಡ ಅಂತೇಳಿ. ಮತ್ತು ಇದೇ ಪ್ರತಿ ವರ್ಷ ಆಗಬೇಕು, ಪ್ರತಿ ವರ್ಷದೊಂದು ಪರಂಪರೆ ಈಗೇನು ಶುರು ಆಗ್ಯದ. ಒಂದು ದೊಡ್ಡ ಕಾರ್ಯಕ್ರಮ ಮೈ ಮೇಲೆ ಹಾಕ್ಕೊಂಡು 24 ಮಂದಿ ಇದ್ದೆವು. ಆ ವೀರಸ್ಥಾನರ ವರ್ಷಕ್ಕೊಂದ್ಸಲ ದೊಡ್ಡ ಕಾರ್ಯಕ್ರಮ ಹಿಂದುಳಿದ ವರ್ಗದ ಆಶ್ರಯದಲ್ಲಿ ನಡೆಸಬೇಕನ್ನುವಂಥ ಒಂದು ಆಶಯ ವ್ಯಕ್ತಪಡಿಸುತ್ತಾ ಎಲ್ಲ ನಮ್ಮ ಆಯೋಜಕರಿಗೆ ಧನ್ಯವಾದ. ಮತ್ತು ಮೀಡಿಯಾದವರೆಲ್ಲ, ಮೀಡಿಯಾದವ್ರ ಮೇಲೆ ಭಾಳ ಡಿಪೆಂಡ್ ಅದ. ಏನು ಪರ್ಸೆಪ್ಷನ್ ಆಗ್ತದೆ ಅದು ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕಾಗಿ ಎಲ್ಲ ಈ ಸಂದೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಪ್ರಚಾರ ಮಾಡ್ತೀರಿ ಅನ್ನುವಂಥ ಒಂದು ಆಶಯ ವ್ಯಕ್ತಪಡಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರ ಅಂಬೇಡ್ಕರ್ ಮತ್ತು ಎಲ್ಲರಿಗಾಗಿ ಸಂವಿಧಾನ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮದು ಅನಿಲ್ ಕುಮಾರ್ ಬೆಲ್ದವ್ರು ಈಗಾಗಲೇ ಒಂದು ನಾಟಕ ಪ್ರದರ್ಶನ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗ ಇವತ್ತು ದೇಶದಲ್ಲಿ ಹಿಂದುಳಿದ ಜಾತಿಗಳಿಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನಿಕ ಹಕ್ಕುಗಳನ್ನು ತಿಳ್ಕೊಳ್ಳೋಕ್ಕೆ 75 ವರ್ಷ ಬೇಕಾಯಿತು. ಯಾಕಂದರೆ ಅನೇಕ ಕಾರಣಗಳು, ಶೈಕ್ಷಣಿಕ ಕೊರತೆ, ತಿಳುವಳಿಕೆ ಕೊರತೆ, ಅವೆಲ್ಲ ಕಾರಣಕ್ಕಾಗಿ ಅವರು ಅಂಬೇಡ್ಕರ್ನ ಅರ್ಥ ಆಗಲಿಲ್ಲ 75 ವರ್ಷ. ಇವಾಗ 75 ವರ್ಷದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಪರಿಚಯ, ಒಂದು ಜಾಗೃತಿ ಇವತ್ತು ದೇಶದಲ್ಲಿ ಹಿಂದುಳಿದ ಜಾತಿಗಳಿಗೆ ಬಂದಿದೆ. ಇವತ್ತು ಹಿಂದುಳಿದ ಜಾತಿಗಳ ಪರವಾದಂಥ ಅನೇಕ ಆಯೋಗಗಳು ಬಂದಾಗ ಆ ಆಯೋಗಗಳ ವಿರುದ್ಧನೇ ಇಲ್ಲಿನ ಮತೀಯ ಶಕ್ತಿಗಳು ಹಿಂದುಳಿದ ಜಾತಿಗಳನ್ನ ಎತ್ತಿ ಕಟ್ಟಿ ಅವರ ಪರವಾಗಿರ್ತಕ್ಕಂಥ ಆಯೋಗಗಳನ್ನೇ ವಿರೋಧಿಸ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ನಡೆದಿದೆ. ಅಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ, ದಲಿತ ಚಳವಳಿ, ಅಂಬೇಡ್ಕರ್ವಾದಿ ಹೋರಾಟಗಾರರು ಅತ್ಯಂತ ಮನವರಿಕೆ ಮಾಡಿಕೊಟ್ರೆ ಹಿಂದುಳಿದ ಜಾತಿಗಳಿಗೆ ಇದು ನಿಮ್ಮ ಪರವಾದಂಥ ಆಯೋಗ ಇದೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವು ಬಂದಂದರೂ ಕೂಡ ಎಷ್ಟೋ ಜನ ಅವಾಗ ಬರಲಿಲ್ಲ. ಆದರೆ ಇವಾಗ ಅದರ ಅರಿವು ಎಲ್ಲ ಹಿಂದುಳಿದ ಜಾತಿಗಳಿಗೆ ಆಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಗೌರವವಾಗಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇರೋದು ಇದು ಬೀದರ್ ಜಿಲ್ಲೆನಲ್ಲಂತೂ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಹಿಂದೆ ಮಾಡ್ತಾಯಿದ್ರು ಅಲ್ಲಿ ಸಣ್ಣ ಪುಟ್ಟ ಫೋಟೋಗಳಿಟ್ಟು ಕಚೇರಿನಲ್ಲಿ. ಅದರಿಂದ ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ಇಡೀ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಜಾತಿಯ ಪ್ರಮುಖ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿಚಾರವಂತರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮುಖಂಡರನ್ನು ಕರೆದು ಮಾತನಾಡಿದ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ತೀರ್ಮಾನ ಏನು ತೊಗೊಂಡಿದ್ದಾರಲ್ಲ, ಇದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಪರವಾಗಿ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ಅವರ ಹಕ್ಕುಗಳನ್ನು
ಪಡೆಯೋದಕ್ಕೆ ಅವ್ರ ಎಲ್ಲ ಹೋರಾಟಗಳಲ್ಲಿ ನಾವು ಮುಂಚೂಣಿನಲ್ಲಿ ನಿಂತು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಆ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಏನು ಕಾಂತರಾಜ್ ವರದಿ ಆಯೋಗ ಇದೆ, ಜಾತಿ ಜನಗಣತಿ ಸಮೀಕ್ಷೆ ಇದೆ, ಆಗಿರ್ತಕ್ಕಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಒಂದು ಇದು ಏನು ಸಮೀಕ್ಷೆ ಇದೆ, ಈ ಸಮೀಕ್ಷೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಯಾರಿಗೆ ಅಂಜದೇನೆ ಅವರು ಇದನ್ನು ಸ್ವೀಕಾರ ಮಾಡಬೇಕು ಮತ್ತು ಇದು ಸಾರ್ವಜನಿಕ ಚರ್ಚೆಗೆ ಬಿಡಬೇಕು. ಅದರಲ್ಲಿ ಏನೋ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅವಕಾಶಗಳು ಇನ್ನೂ ಆಯೋಗದ ಮುಂದಿದೆ. ಆಗ ಅದನ್ನು ಕೂಡ ನಾವು ಇವತ್ತು ನಿರ್ಣಯ ಮಾಡ್ತಾ ಇದ್ದೀವಿ. ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಏನಿದೆ, SC ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿ, ಅದನ್ನು ಕೂಡ ಸರ್ಕಾರ ಜಾರಿಗೆ ತರಬೇಕಂತಕ್ಕಂಥ 2 ನಿರ್ಣಯಗಳನ್ನು ನಾವು ಅವತ್ತಿನ ಒಂದು ಸಮಾವೇಶದಲ್ಲಿ ಕೈಗೊಳ್ತಾ ಇದ್ದೇವೆ. ಈ ಒಂದು ರೀತಿಯ ಒಂದು ಐತಿಹಾಸಿಕ ಕಾರ್ಯಕ್ರಮ ಕೇವಲ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಇದು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನಡಿಬೇಕು. ಎಲ್ಲ ನಮ್ಮ ಮಹಾಪುರುಷರು ಇಡೀ ಈ ಸಮಾಜದ ಸುಧಾರಣೆಗಾಗಿ, ಇಡೀ ಭಾರತ ಸಮಾಜ ಸುಧಾರಣೆಗಾಗಿ ತಮ್ಮ ಜೀವವನ್ನು, ತ್ಯಾಗವನ್ನು, ಬಲಿದಾನ ಮಾಡಿರ್ತಕ್ಕಂಥ ಎಲ್ಲ ಮಹಾಪುರುಷರ ಜಯಂತಿಗಳನ್ನು ನಾವು ಆಚರಣೆ ಮಾಡೋದ್ರ ಮುಖಾಂತರ ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರ, ಒಂದು ಮಾನವ ಬಂಧುತ್ವ ರಾಷ್ಟ್ರವನ್ನು ಮಾಡುವಲ್ಲಿ ನಮ್ಮೆಲ್ಲರ ಒಂದು ಕೈ ಜೋಡಿಸೋದು ಅಂತಕ್ಕಂಥ ಪ್ರಯತ್ನ. ಈ ಒಂದು ಕಾರ್ಯಕ್ರಮದ, ಐತಿಹಾಸಿಕ ಕಾರ್ಯಕ್ರಮದ ವರದಿಯನ್ನು ತಾವೆಲ್ಲ ಬಹಳ ಒಂದು ಹೆಮ್ಮೆಯಿಂದ, ಒಂದು ಪ್ರೀತಿಯಿಂದ ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಕಟಿಸಬೇಕಂತೇಳಿ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ನಮಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ವಿನಂತಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾಕೆ ಜಯಂತಿ ಮಾಡ್ತಾ ಇದ್ದೀವಿ ಅಂದರು, OBCದವರು ಫಸ್ಟ್ ಟೈಮ್ ಬೀದರ್ ಜಿಲ್ಲೆಯಲ್ಲಿ ನಾವು OBCದವರು ಅವು ಒಂದೇ ಸಮಾಜ ಸೀಮಿತ ಇಲ್ಲ, ಒಂದೇ ಸಮುದಾಯ ಸೀಮಿತ ಇಲ್ಲ, ಭಾರತ 140 ಕೋಟಿ ಏನು ಜನತೆ ಇದೆ ಅವ್ರು ಸೀಮಿತ ಇದೆ ಅಂತ ನಾವು ಕೊಡಬೇಕಂತ ಜಯಂತಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಬೀದರ್ ಜಯಂತಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನಾನು ಕಾರ್ಯಕ್ರಮ ಅಧ್ಯಕ್ಷರು ತಾನಾಜಿ ಸಾಗರ್ ಹಾಗೂ ಬೀದರ್ ಜಿಲ್ಲಾ ಉಪಹಾರ ಸಮಾಜ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಮ್ಮ ಮಾತನ್ನು ಮುಗಿಸ್ತೇನೆ.